ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ಶ್ರೀ ರೇಣುಕಾಚಾರ್ಯ ಜಯಂತಿ ಉತ್ಸವ ಮಾಡಲು ವಿಜಯಪುರದಲ್ಲಿ ಸಭೆ ಮಾಡಲಾಗಿದೆ. ವಿಜಯಪುರ ಪಟ್ಟಣದಲ್ಲಿ ಶ್ರೀ ರೇಣುಕಾಚಾರ್ಯ ಜಯಂತಿ ಉತ್ಸವವನ್ನು ಮಾಡಲು 23/3/2024 ವಿಜಯಪುರ ಪಟ್ಟಣದಲ್ಲಿ ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ ಈ ಉತ್ಸವ ಮಾಡಲು ಗುರು ಹಿರಿಯರು ಈ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಚುನಾವಣಾಧಿಕಾರಿ ಅವನ್ನೆಲ್ಲ ಒಂದು ನಾವಿಂದ ಸಾರ್ವಜನಿಕ ಸಭೆ ಐತಿ ಪರ್ಮಿಷನ್ ಕೊಟ್ಟು ಮತ್ತು ಅವತ್ತಿನ ದಿವಸ ಮಾಡಿದ್ವಿ ಅಂತಂದು ಜಯಂತಿನೇ ಅನ್ನೋದಲ್ರಿ ಗೊತ್ತಾಯ್ತಲ್ಲ. ಜಯಂತಿ ಕಾರ್ಯಕ್ರಮ ಮಾಡಿಸೋದೇ ನೋಡಪ್ಪ, ಜಾಬ್ದಾಗ ಒಂದೇನು ಚೇಂಜ್ ಆಗ್ತಿರ್ತಾವೆ, ಏನು ಅದನ್ನ ಚರ್ಚೆ ಮಾಡೋದಲ್ಲ. ಸಮ್ಮುಖದಲ್ಲಿ ಮತ್ತು ಆ ಕಾರ್ಯದರ್ಶಿ ಸಮ್ಮುಖದಲ್ಲಿ ಮತ್ತು ನಮ್ಮ ಬೇಡಜಂಗಮರ ಸಮ್ಮುಖದಲ್ಲಿ ಏನು ಪೂರ್ವಭಾವಿ ಸಭೆ ಶ್ರೀ ರೇಣುಕಾಚಾರ್ಯ ಜಯಂತಿ ನಿಮಿತ್ತವಾಗಿ ಪೂರ್ವಭಾವಿ ಸಭೆಯಲ್ಲಿ ಕೈಗೊಂಡ ನಿರ್ಣಯಗಳು. ಮೊದಲನೇದಾಗಿ ಪವಾಡ ಬಸವೇಶ್ವರ ದೇವಸ್ಥಾನ ವಿಜಯಪುರ ನಗರದಲ್ಲಿ ಸಮಯ ಬೆಳಿಗ್ಗೆ 10 ಗಂಟೆಗೆ. ಆನಂತರ ಪ್ರಾರ್ಥನೆ, ಪೂಜೆ, ರೇಣುಕಾಚಾರ್ಯ ಭಾವಚಿತ್ರಕ್ಕೆ ಪೂಜೆ, ಆನಂತರ ಭಾಷಣಾದ ನಂತರದ ಪ್ರಸಾದ ವ್ಯವಸ್ಥೆ ಇರುತ್ತದೆ. ಅವತ್ತಿನ ಕಾರ್ಯಕ್ರಮಕ್ಕೆ ಸಾಧ್ಯವಾದರೆ ಶಿವಾಚಾರ್ಯರು ಅಥವಾ ಸ್ವಾಮಿಗಳು ಯಾರು ವ್ಯಕ್ತರು ಯಾರು ಬರ್ತಾರೆ. ಬರದೇ ಹೋದರೆ ನಾವು ನಮ್ಮ ಪ್ರಯತ್ನ ಮಾಡಿ ಉಪನ್ಯಾಸಕರು ಇರ್ತಾರೆ ಮತ್ತು ಶಿವಾಚಾರ್ಯರು ಅದ್ರ ಸಾನ್ನಿಧ್ಯ ಇರ್ತಾರೆ. ಮತ್ತು ನಿಮ್ಗೆ ಯಾರು ಇದು ರೇಣುಕಾಚಾರ್ಯ ಜಯಂತಿ ರೇಣುಕಾಚಾರ್ಯ ಬಗ್ಗೆ ಯಾರು ಹೇಳುವಂಥವು ಮುದ್ದತಿಗಳಿದ್ರೆ ಹೇಳ್ರಿ, ಅವಕ್ಕೂ ಇದು ಮಾಡೋದು. ಆನಂತರ ಏನೋ ಚುನಾವಣೆ ನೀತಿ ಸಂಹಿತೆ ಜಾರಿ ಇರೋದ್ರಿಂದ ಅವತ್ತಿನ ಕಾರ್ಯಕ್ರಮದಲ್ಲಿ ಏನಂತಂದರೆ ಯಾವುದೇ ಪಕ್ಷದ ಪರವಾಗಿ ಅಥವಾ ವಿರುದ್ಧವಾಗಿ ಅಥವಾ ಯಾವುದೇ ರಾಜಕೀಯ ವ್ಯಕ್ತಿ ವಿಷಯದಲ್ಲಿ ಎಲೆಕ್ಷನ್ಸ್ ಮತ್ತು ಏನು ಮಾತಾಡೋದಿಲ್ಲ ಅಷ್ಟು ಬಿಟ್ಟರೆ ಎಂದಿನಂತೆ ಎಲ್ಲ ಕಾರ್ಯಕ್ರಮ ನಡೆಸಿ ಹೋಗ್ತಕ್ಕಂಥ ಈ ರೀತಿ ಇವತ್ತಿನ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ. ಎಲ್ಲರಿಗೂ ಶರಣಾರ್ಥಿಗಳು. ಈ ಸಂದರ್ಭದಲ್ಲಿ ಕಮಿಟಿ ಸದಸ್ಯರು ಆದ ಸದಾಶಿವಯ್ಯ ಅರಕೇರಿ ಮಠ, ಸಂಜೀವ್ ಹಿರಿಮಠ್, ಸಿದ್ದರಾಮಯ್ಯ ಸಾವಳಗಿ ಮಠ, ಬಸವರಾಜ ಮಠದ ಗುರುಪಾದಯ್ಯ ಸೇರಿ ಇತರರು ಈ ಸಭೆಯಲ್ಲಿ ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.